ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ ನದಾಫ್ ಯೂಟ್ಯೂಬ್ ಚಾನಲ್. ಇವಾಗ ನೋಡಿರಿ ವಿಡಿಯೋ ಒಂಥರ ಕಂಪ್ಲೀಟ್ ಆದಮೇಲೆ ನಾವು ಎಲ್ಲ ಮನೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಈಗ ಅಭಯ್ ಅವ್ರಮ್ಮರ ಮನೆಗೆ ಹೋಗ್ತಾನಂತ್ರಿ. ಇಲ್ಲೇ ಐತ್ರಿ ಅವ್ರಮ್ಮರ ಮನೆ. ಬಿ ಫಾತಿಮಾ ದರ್ಗಾ ಐತಲ್ರಿ, ಅದ್ರದ್ದು ಅಪೋಸಿಟ್ ಅಲ್ಲೇ ಇದೆ ಅವ್ರ ಮನೆ. ಅವ ಅಲ್ಲಿ ಹೋಗ್ತಾನತ್ರಿ. ಅವ್ನು ಬಿಟ್ಟು ನಾವು ಮತ್ತೀಗ ಅಲ್ಲಿ ಸಕ್ಕರೆ ಅಂಗಡಿಗೆ ಹೋಗೋಣ್ರಿ. ಇಲ್ಲೇ ಇರ್ತೇನ ಬಾಯ್ ಹೋಗಿ ಊರಿಗೆ ಸಂಜೆ ಮುಂದಕ್ಕೇನ? ಹಾಂ ಹಾಂ, ಅದ ಅವ್ರ ಅಮ್ಮರ ಮನೆಗೆ ಏನೋ ಐತಂತ ತೊಗೊಂಡು ಹೋಗ್ತಾನಂತ. ಅವ್ರ ಮಮ್ಮಿಗೆ ಫೋನ್ ಹಚ್ಚಿದ್ರಲ್ಲ ತೊಗೊಂಬಾರ್ತ ಅಂತೇಳಿ. ಆಚ ಕಡೆ ಒಂದು ಪಲ್ಲಂಗ ಇಟ್ಟಾರ. ಗಾಡಿನೂ ಬಂದೈತಿ. ಅದು ನಮ್ದು ಅಂಗಡಿ ಹಚ್ಚ ಗಾಡಿ ಅಲ್ಲಿ ಕಾಣ ಹತ್ತಲ್ಲ, ಅದು ಅದ್ರ ಬಾಜು ಇದ್ದದ್ದು. ಈಗ ಬಿಸಿಲಲ್ಲ, ಇಷ್ಟು ಈಗೇನು ವ್ಯಾಪಾರ ಇರಂಗಿಲ್ಲ. ಇದನ್ನ ಕರ್ದಂಗೆ ಮಾಡ್ಯಾರ ಜಬರ್ ಜೋರ. ಇದನ್ನ ಈಚೆ ಕಡೆ ಒಂದಿಟ್ಟು ಬಡಿಬೇಕಿಲ್ಲ, ಎಂತ ಚಲೋ ಆಕಿತ್ತು. ಅಲ್ಲಿ ಬರ್ತಿತ್ತು ಇದನ್ನ, ಹಾ ಅಲ್ಲಿ ಬರ್ತಿದ್ರು ಅಂಗಡಿಗೆ. ಹೌದಲ್ಲ, ಇಷ್ಟ ಬಂದಿತ್ತು. ಅಯ್ಯ ನಮ್ದು ಹೋದ ವರ್ಷ ಮಸ್ತ್ ಆಗಿತ್ವ. ಹ್ಮ್, ನೀವ ಬಂದಿದ್ರಪ್ಪ? ಈಗ ಬಂದ್ರನ? ಸಿಮ್ಮು ಕೆತ್ತು ಬೇಟಿಕಮ್ಮ ಇರ ಕೆತ್ತಕರಿಮ್ಮ. ಹಾ ನಾ ಬಂದಿರಿ ನೋಡ್ರಿ. ಇಲ್ಲೆಲ್ಲ ತಾಡ್ಪತ್ರಿ ಕಟ್ಟಿ ಎಲ್ಲ ಅಂಗಡಿ ಎಲ್ಲ ಹಚ್ಚಾರ್ರಿ ಅಮ್ಮಾರ. ಆಮೇಲೆ ಅಲ್ಲಿ ಬಿಸಿಲು ಬರತ್ತತ್ರಿ. ಇದ್ರ ಬಿಸಿಲು ಅದಕ್ಕೆ ಅಲ್ಲಿ ಸೀರೆ ಗಡ್ಡೆ ಹಾಕ್ತಾರ ಅಲ್ಲಿ ಮ್ಯಾಲೆ. ಗಟ್ಟಿ ಬಂದ್ರೆ ಬರೋದಿಲ್ಲ ಅದ ಅಂತ ಹೇಳಿ ನಜ್ಮಾ ಸುಮ್ಮು ಇದನ್ನ ತುಂಬ ಹಾಕ್ತಾರ ಅವ್ರು. ಸಕ್ಕರೆ ತುಂಬಿದ ಉದ್ದಿನ ಗಡ್ಡೆ ಹಚ್ಚಾಕ್ತಾರ. ಇವು ಕಟ್ಬೇಕನಮ್ಮ ಹೂವು? ಇದು ಮುಂಜಾನೆ ತುಂಬಿಟ್ರನ? ಹಾಂ ಹಾಂ. ಹೋದ ಸಲ ಆಯ್ತಲ್ಲ ಅಂಗಡಿ ಸ್ವಲ್ಪ ದೊಡ್ಡದಿತ್ತೆ, ಈ ಸಲ ಸೊಂದ ಬಿಟ್ಟೈತಿದೆ. ಅದ್ರ ಹೋದ ಸಲ ಬೇರೆ ಹಾಕಿದ್ರೆ ಈ ಸಲ ಬೇರೆ ಹಾಕ್ಯಾರಿ. ಅಪ್ಪ ನಾವು ಸಣ್ಣದ ಅಂಗಡಿ ಹಾಕಿದ್ವಿ ಕೇಳ್ಪ ದಾಟಿ ಮಾಡ ಹಾಕೋಣಂತೆ. ಇವತ್ತಲ್ಲ, ಅದು ಲಾಸ್ಟ್ ದಿನ ಹಾಕೋದು. ಕತ್ತಲ ದಿನ ಅವಾಗ ಹಾಕೋದು. ಹಿಂಗಾಯ್ತಲ್ರಿ. ಬಿಚ್ಚು ತೊಂಬಂದು ಅದನ್ನು ಫುಲ್ ಮಾಲಿಗಿಲಿ ಕಟ್ಟಿ ಅದನ್ನು ಮಾಡ್ತಾರೆ. ಆಮ್ಯಾಗ ಬಿಚ್ಚುನು ಮಾಡ್ತೀವಲ್ಲ, ಹಿಂಗೆ ಪಾಕೆಟ್ನಾಗ ಹಾಕಿ ಇದಕ್ಕೆ ಎಷ್ಟು 5 ರೂಪಾಯಿ 10 ರೂಪಾಯಿ ಪಾಕೆಟಿಗೆ. ಆ ಹೂವಿಗೆ ಸಕ್ಕರೆ ಎಲ್ಲ 10 ರೂಪಾಯಿ ಅಲ್ಲ. ಈ ಸಕ್ಕರೆನೂ ಐತಿ, ಆ ಸಕ್ಕರೆನೂ ಐತಿ. ಅಂದ್ರೆ ಮೊಹರಂನಾಗ ಐತಲ್ಲ, ಹೆಚ್ಚನ ಮಂದಿ ತೊಗೊಳೈತಲ್ಲ, ಈ ಸಕ್ಕರೆ ತೊಗೊಳಂಗಿಲ್ಲ, ಆ ಸಕ್ಕರೆ ತೊಗೊತಾರೆ. ಮತ್ತೊಂದು ಸಕ್ಕರೆ ಅದು ತೊಗೊತಾ ಇರ್ತಾನೆ. ನಾ ಬಿಸಿಲೊಂದು ಭಾಳ ಕಟ್ಟೈತೆ ಹೋಗಿ. ಇವ್ರಿ ಮಾಲಕ್ರ ಅಂಗಡಿ ಮಾಲಕ್ರ ಹರ್ಷ ಈಗ ವ್ಯಾಪಾರ ಅಷ್ಟು ಮಾಡಿ ಎನಿಸ್ತಂಬ ಇಲ್ಲಿ. ಅಲ್ಲ, ನೀ ಎನಿಸಿ ನನ್ನ ಕೈ ಕೊಡ, ನಾ ಎನಿಸಿ ಜಾತಿಗೆ ಹಾಕೊಡ್ತೀನಿ. ಚಲೋ ನನ್ನ ಐಡಿಯಾ. ಇದ್ರಾಗೇನೆಲ್ಲ ಮಿಕ್ಸ್ ಏನ? ಗುಲಾಬಿ ಹೂ ಮಿಕ್ಸ್, ಚೆಂಡು, ಆಮೇಲೆ ಬಿಳಿ ಹೂ, ಶಾವಂತಿಗೆ ಹೂ. ಇದಕ್ಕೆ ನನ್ನ ಮ್ಯಾಗ ಹೇಳ ರಿಯಲ್ ಕಿಚಡಿ ಫ್ಲವರ್ ಇದು. ಇವಾಗ ಕಟ್ಟಿದ್ವು ಈಗ ಅವು. ಅಪ್ಪ ನೋಡ್ಪ ಇಲ್ಲಿ ಗಿರ್ಮಿಟ್ ಮಾಡ್ಕೊಂಡ್ ಬಂದಾರ. ಈಗ ಒಂದ್ ವರ್ಷ ಆತ್ ನಾವ್ ಬರೋಬ್ಬರಿ ಅಪ್ಪ ತಿನ್ನೋದ್ ಬಿಟ್ಟು ನಾನು ಖಾರ ಚುಮ್ಮರಿ, ಚಾದ ಚುಮ್ಮರಿ, ನಾವು ಚುಮ್ಮರಿ ತಿನ್ನೋದಿದ್ವಿ. ನಾವು ದೊಡ್ಡ ಚುಮ್ಮರಿ ರೇಖಿ
ಹಂಗಾಗಿ ನೋಡು ಒಟ್ಟ ಚುಮ್ಮರ್ ಅಂದ್ರೆ ಆಗಿ ಬರೋದು ಹೋಗಿ ಹಂಗಾಗತ್ತೆ ಹುಡುಗರು ಹಾಕೊಡ ಮೇಲೆ ಹಾ ಹಾಕೊಡ್ತ ನಾ ಹಾಕೊಂತಾನೆ ತಡಿ ನೀವು ಫಸ್ಟ್ ನಾ ಹಾಕ್ತೇನೆ ತಡಿತಮ್ಮನ ತಮ್ಮನ ಮಜ್ಜಿ ಬಿದೆಯಮ್ಮ ಸುಮ್ಮನ ಮನ್ಸಿ ಮೂವ್ ಯಾಕತ್ತ ಎಲ್ಲರಿಗೆ ಕೊಟ್ಬೋಮ್ಮ ನೀವು ತಿಂಕ್ರಮ್ಮ ಈಗ ಎಣ್ಣೆ ಹಾಕಿ ಕೊಡೋಣ ಈಗ ಗೊಂಡಿ ಹಾಕಲ್ರಿ ಗಿರಾಕಿ ಹಗರ್ಕ ಬರತ್ತಾರ ಇಷ್ಟೊತ್ತು ಬೆಳಗ್ಗೆ ನಂತರ ಬಿಸಿಲು ತೆಗ್ದಿತ್ತು ಯಾರು ಬಂದಿದ್ದಿಲ್ಲ ಗಿರಾಕಿ ಅಷ್ಟೇನು ವ್ಯಾಪಾರ ಆಗಿದ್ದಿಲ್ಲ ಈಗ ಸಂಜೆಗೆ ಬರ್ತಾರೆ ಇವು ಕೊಡಮ್ಮ ಗ್ಲಾಸ್ ಎಣ್ಣೆ ಹಾಕವು ಅಮ್ಮ ನಾ ಹೇಳಿದ್ನಲ್ರಿ ಬರ್ತಾರ್ರಿ ಅಂತಂದು ಹೇಳಿ ಅವ್ರು ಬಂದಾರ್ರಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತಿರ್ತತಂತ್ರಿ ಅದಕ್ಕೆ ಅವ್ರಿಗೆ ಗೋಡೆ ಇದೇನ್ರಿ ಉಡಿ ಎಲ್ಲ ಕೊಡಮ್ಮ ಅವ್ರಿಗೆ ಅಲ್ಲಿ ಹೋಗಿ ದರ್ಗಾದಾಗ ಕೊಟ್ಟು ಬರ್ತಾರ್ರಿ ಅವ್ರು ಅವ್ರಿಗೆಲ್ಲ ಹಾಕಿ ಕೊಡಮ್ಮ ಗೋಡೆದೇಮ್ಮ आराम रख मा कर बोल को इसके ऊपर एक बेटा बन देकर मतलब कर को देखो हम होता आराम होता जी आराम होता ले आराम होता एक बेटा बन देकर मन्नत कर को देखो तुम आराम होन दे एक बेटा पैदा होन दे जल्दी ले जा को तुम्हारे दिल में क्या है वो पहुंचा को हमना कुछ खबरी बता दो फातिमा को पहुंचाने का अगले बरस तो कुछ खबर दो तो दो अगले बरस तक गोद लेकर आना तुम्हें बेटे को हम दे ले दे मां फूल का एक दे मां खुला रखो मां हाँ खुला रखो वो हाथ में पकड़े को जाकते दरगा को ಅಮ್ಮ ಬೆಳಿಗ್ಗೆ ಫೋನ್ ಹಚ್ಚಿದ್ರಿ ಅದಕ್ಕೆ ಬಂದಾರ ನೋಡಮ್ಮ ಅವ್ರಿಗೂ ಕೊಟ್ಟು ಗಿರಾಕಿ ಕಡಿಮೆ ಇಲ್ಲಿ ಮಾಲಕ್ ಬಂದಿದ್ದಾರೆ ನೀನು ನಮ್ಮವಾರ ಮೀನು ಹರ್ಷ ಸಾನಿಯಾ ನಜಮಾ ಮುನ್ನ ಆ ಕಡೆ ಅಂಗಡಿಯಾಗ ನೋಡ್ರಿ ಇಲ್ಲಿ ನಮ್ಮ ನಸೀರಿನ ಆರಿಫ ಆಮ್ಯಾಗ ಇನ್ನೊಬ್ಬವ ಟೋಟಲ್ 3 ಮಂದಿ ಅದಿಶಾನ ಒಂದು ಅಂಗಡಿಗೆ ಐತಿಲ್ರಿ 4 ಮಂದಿ ಆಮ್ಯಾಗ ಇಲ್ಲಿ ಇವನಲ್ರಿ ಮೇನ್ ನೋಡ್ರಿ ಇವನ ಮೇನ್ ಅಂಗಡಿಗೆ ನಮ್ಮ ನಿಯಾಜಂದ ಕೆಲಸನ ಕೆಲ್ಸ್ರಿ ಅಲ್ಲಿಂತ್ರ ಬಲ್ಪ್ ಯಾವಕ ಡಲ್ಲಕ ಹೋಗೋದು ಚಾರ್ಜ್ ಇಡೋದು ಮತ್ತು ತೊಂಬರೋದು ಹಾಕೋದು ನೋಡ್ರಿ ಹಾ ಬಂದ್ರ ಚುಮ್ಮರಿ ಮಾಡ್ಕೊಂಡ್ ಬಂದಿದ್ರ ಅಪ ಅಪ ಅಮ್ಮ ಬರ್ತಿತ್ತವ್ರಿಪ್ಪ ಹಾ ನಾಳೆ ಹಾಕಿ ಶಾಲೆ ಕಳಿಸಿ ಓಕೆ ಬರ್ತೀರಿ ಈಗ ನಾಳನೂ ಬಂದತಂತ್ರಿ ನೀರು ತುಂಬ್ತೀವ್ರಿ ಹಾ ಹರ್ಷ ಬರ್ತಿತ್ತು ಸಾನಿಯಾ ಅರಿಪ ಬರ್ತೀವ ನಾವು ಓದ್ತಾಗತ್ತೆ ನಳ ಬಂದವಂತ ಅದಕ್ಕೆ ಹೋಗಿ ನೀರು ಪಾರ್ ತುಂಬ್ತೀವಿ ಅವ್ರ ಮಕ್ಕ ಡಲ್ಲ ಬಿಟ್ಟಾವು ಯಾಕ ಮತ್ತೆ ರೊಕ್ಕ ತಗೊಂಡಿಲ್ಲ ಅವ್ರೆ ಆಗಿಲ್ಲ ನೀನು ವ್ಯವಸ್ಥೆ ಅಯ್ಯ ಒಳಗೊಳಗೆ ಆಗಿರ್ತದ ತಗ ನಿಮ್ಮ ಮಕ್ಕ ನೋಡಿದ್ರೆ ಗೊತ್ತಾಗತ್ತೈತಿ ನಿಮ್ಮ ಮಕ್ಕ ನೋಡಿದ್ರೆ ಗೊತ್ತಾಗತ್ತೈತಿ ಆತ ಸಾನೆ ಬರ್ತಾನ ಬಂದ್ರಿಪ್ಪ ಮನೆಗೆ ಬಂದೀಗ ಊಟ ಗಿಟ ಮಾಡಿ ಮಕ್ಕೋಬೇಕನ್ನೋದ್ರೊಳಗೆ ನೀರು ಬಂದಾವ ಈಗ ಮತ್ತೆ ನಿಮ್ದು ಕೆಲಸ ಸ್ಟಾರ್ಟನೇ ಈಗ ಚಾವಿ ತೆಗಿ ಚಾವಿ ಕೊಡು ಮಾಲಕ್ರ ನೀವೇ ಇಡ್ಬೇಡ್ರಿ ಹೋಗೊಂಬಂದು ಏನು ಮಾಲಕ ಏನು ಹೋಗಿ ನಾ ಅಂತ ಚಾವಿ ಮಾಲಕ್ರ ನೀವು ಬರೀ ಚಾವಿ ತೆಗ್ಯಾಕೆ ಚಾವಿ ಇಟ್ಕೊಳಕ್ಕೆ ಅಷ್ಟ ಮಾಲಕ್ ನಾನು ಸುಮ್ಮನೆ ಮಳೆ ಮಾಡಿ ಫುಲ್ ಆಗೈತಿ ಮಳೆ ಬರ್ತೈತಿ ಇದು ಮಳೆ ಬರ್ತೈತಿ ಇದು ಪಕ್ಕ ಬರ್ತೈತಿ ಮಳೆ ಜಳ ಭಾಳ ಐತ್ರಿ ಬರ್ಬೋದು ರಾತ್ರಿ ಮಳೆ ಕೆಂಪಾಗೈತೆ ಮಾಡ ತಮ್ಮನ್ನ ಲೇಟ್ ಆನ್ ಮಾಡಿ ಹೊರಗಿಂದ ಒಳಗಿಂದ ಆತ್ರಿಪ್ಪ ನೀರು ತುಂಬೋದಂತ ರಾತ್ರಿ 2 ಬ್ಯಾರಲ್ ತುಂಬಿದೆ ಆಮೇಲೆ ಅಲ್ಲಿ ಒಳಗನಟ್ಟು ಹಾಕಿ ಕೊಡ ಅವನ್ನೆಲ್ಲ ತೊಳೆದು ಅವನು ತುಂಬಿದೆ ಇಲ್ಲೆಲ್ಲ ಸ್ವಲ್ಪ ನೆಲ ಎಲ್ಲ ತೊಳೆದೆ
ಆಮೇಲೆ ಚಾಪಿ ಅವನ್ನೆಲ್ಲ ಸ್ವಲ್ಪ ತೊಳೆದು ಹಾಕಿದೆ ರೀ. ಆಮೇಲೆ ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಬಾಂಡೆ ತೊಳೆಯತ್ತೀನಿ. ಬಾಂಡೆ ಒಂದು ತೊಳೆದು ಮ್ಯಾಲೆ ಸಿಂಟೆಕ್ಸ್ ಏರಿಸ್ಬೇಕ್ರಿ ನೀರು. ಈ ಚಾರ್ಜರ್ ಏರ್ಸ್ಯಾರ ಅವ್ರು ತುಂಬಿದ ಮೇಲೆ ನಮ್ಮದು ಒಂದು ತುಂಬಿಸ್ಕೊಂಡ್ಬಿಡ್ತೇನೆ ರೀ ನಾನು. ಮಾಡಿ ನೋಡಿದ್ರೆ ಕೆಂಪು ಆಗತ್ತೈತೆ ರೀ. ಬೆಕ್ಕಿನ ಮರಿ ಭಾಳ ರೀಪ ಇಲ್ಲಿ ಮೇಲೆ ಇದು ನೋಡ್ರಿ ಮತ್ತೆ ಬೇರೆ ಬಂದತ್ರಿ ಈಗ. ಯಾವನ ಬಾ ಮಿನ್ನ ಹೆಂಗೆ ತಿಂತ ನೋಡು ಪಾಪ. ಆ ವ್ಯಾನ್ ಅಂಕಲ್ಲರಿಗೆ ಹೇಳ್ತೀನಿ ತಡಿ. ಅದಿಲ್ಲ ಹಂಗ ಇದ್ರ ಸಾಯಿನಗರದಂತ್ರ ಬರ್ತಾರಲ್ರಿ ಅಲ್ಲಿ ಸ್ವಲ್ಪ ಬಿಟ್ಟು ಕಡೆ ಸರ್ಕಲ್ ಕಡೆ ಬಿಡ್ತೀನಿ ಅನ್ನತ್ತಾರ. ಎಲ್ಲಿ ಸರ್ಕಲ್ ಕಡೆ? ಸರ್ಕಲ್ ಸಾಯಿನಗರ್ ಸರ್ಕಲ್ ಬರ್ತೀವಲ್ಲ ನಾವು. ಹೌದಳ ಅಲ್ಲಿ ಬಿಡ್ತಾರಂತ ಅವ್ರೇನ. ಹೌದನಾ? ನಾ ಹೇಳ್ತೀನಿ ಅಂತ ನೋಡೋಣ ಮಾತಾಡಿ. ಒಂದು ಸ್ವಲ್ಪ ಮುಂದ್ಕತ್ತ ತೊಗೊಂಬಂದ್ಬಿಡ್ರೆ ಆಕಿಗೆ ಅಂದ್ರೆ ಕರ್ಕೊಂಡ್ಬಿಟ್ರೆ ಚಲೋ ಆಗತ್ತೆ. ನಮ್ಮ ಅಂಗಡಿ ಮಟನು ಅಲ್ಲಿ ಬೇಡ, ಅದಕ್ಕೆ ಸ್ವಲ್ಪ ಇದ್ದಾಗ ಆದರೂ ಬರ್ತೀನಿ ನೀನು. ಹೌದಿಲ್ಲ? ಯಪ್ಪ ಬ್ಯಾಡಪ್ಪ, ಮತ್ತು ನಾವು ಒಬ್ಬಾಕಿ ನೋಡ್ಕೊಂಡು ಬರ್ಬೇಕೇನು? ಇಲ್ಲೇ ಹಿಂಗೆ ಗಾಡಿ ಇಳಿತೀವಿ, ಹಿಂಗೆ ನಮ್ಮ ಅಂಗಡಿ. ನೀ ಅಂತಿದ್ದಿ ಇಲ್ಲ ನಮ್ಮ ಅಂಗಡಿ ಅಂತೇಳಿ. ಇಲ್ಲ ಗಾಡಿ ನಮ್ಮ ಅಂಗಡಿ ಇರ್ತೈತಿ. ಹೇಳಮ್ಮ ನೋಡೋಣ ಅಜ್ಜಿನ ಏನಂತಾರೆ ಹೇಳ್ತೀನಿ ಅಲ್ಲ ಅಣ್ಣಾಗ. ಒಂದು 5 ದಿನ ಮಟ್ಟ ಅಲ್ಲಿ ಬಿಡ್ರಿಪ್ಪ ಅಂತಂದು ಹೇಳಿ. ಹ್ಞೂ ಅಂದ್ರೆ ಚಲೋ ಆತಿಲ್ಲ ತಂದ್ರೆ ಅಲ್ಲಿ ಸಾಯಿನಗರ ಸರ್ಕಲ್ ಐತಲ್ಲ, ಆ ಸರ್ಕಲ್ ಅಂತ ನೀವು ಬರ್ತೀವಲ್ಲ ಹೆಂಗಿದ್ರೆ ಹಂಗೆ ಬರುವಂತೆ ಕೇಳೋಣ ತಡಿಯೋರೇನಂತ. ಹಂಗೆ ಹಾಗಲ್ಕಾಯಿ ಗಿಡ ಮ್ಯಾಲೆ ಹೇಳಕತ್ತ ಮನ. ಅದಕ್ಕೆ ಅದು ನೋಡಲ್ಲಿ ಸಪೋರ್ಟಿಗೆ ಪೈಪ್ ಇಟ್ಟು ಅದಕ್ಕೆ ದಾರ ಕಟ್ಟಿನ ನೋಡಿಲಿ ಕೈ ತೋರ್ಸ್ಬಾರ್ದು. ಊರ್ನಂತ್ರ ಇದು ಮಾಡ್ಬೇಕು, ಮುಟ್ಟಬಾರ್ದು ಅವಕ್ಕೆ. ಅಲ್ಲೊಂದು ಎದ್ದಿತ್ತೀಗ ಹೆಂಗ ಗೊತ್ತೇನ, ಈ ದಾರ ಕಟ್ಟಿನಲ್ಲ, ಈ ದಾರ ಗುಂಡ ಬೆಳ್ಕೊಂತ ಹೋಗತ್ತದ. ಹಂಗ ಮ್ಯಾಲೆ ಐತಲ್ಲ ಹಬ್ಬಿಸ್ಬಿಡೋಣ ಅಂತದ. ಹಂಗ ಮ್ಯಾಲೆ ಹಬ್ಬಿಸ್ಬಿಡೋಣ, ಹಬ್ಬಿಸ್ಬಿಡೋಣ ಮ್ಯಾಲೆ ಹಬ್ಬಿಸೋಣ ಅಂತ. ಮತ್ತೆಲ್ಲಾರು ಹಗಲ್ಕಾಯಿ ಅಂತ ಬಂತ್ರಿ ತಮ್ಮಣ್ಣವ್ರ. ಇವತ್ತು ಸ್ವಲ್ಪ ಲೇಟ್ ಆತ್ರಿಪ್ಪ. 8:40 ಬಂದತ್ರಿ. ಹೊಂಟಾರಿ ಹತ್ಕೊಂಡು. ಹೋಲೆ ಆಯ್ತ್ರಪ್ಪ, ಹೊಂಟ್ಲೆ ರೀ ತಮ್ಮನ್ನ. ಇವತ್ತಂತರೂ ಮಳೆದ ಮಗ್ರ ಫುಲ್ ಐತ್ರಿ ಕ್ಲೈಮೇಟ್. ನಿನ್ನೆಷ್ಟು ಬಿಸಿಲಿತ್ತು, ಮಳೆ ಆಗ್ಬೇಕ್ರಿಪ್ಪ ಈಗ. ಯಾಕಂದ್ರೆ ಮಳೆ ಅಂತ ಹೇಳತ್ತಾರೆ. ಎಲ್ಲ ಜೋಳ ಗಿಳ ಎಲ್ಲ ಬಿತ್ತಿರ್ತಾರೆ ರೀ. ಮಳೆ ಆಗೋದಂತ್ರಿ ಈಗಿದೆ. ಈ ಕಡೆ ಮಳೆನೂ ಬೇಕು, ಈ ಕಡೆ ಬಿಸಿಲು ಬೇಕು, ಎಲ್ಲದೂ ಬೇಕು ರೀ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇಲ್ಲಿ ಕಾಲೇಜ್ನಾಗ ಗಾರ್ಡನ್. ಇನ್ನೂ ಮಾಡತ್ತಾರ. ಅಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ಏಕಾಯ್ತು ನೋಡ್ರಿ ಗಾರ್ಡನ್. ಎಷ್ಟು ಮಸ್ತ್ ಕಾಣಕತ್ತೈತಿ. ನೀನು ಇಷ್ಟ ಆಗ್ತೀರಿ ಈಗ ಅಕ್ಕ? ಹಚ್ಚಿರಿ ತಮ್ಮನ ಬಿಟ್ಟು ಬಂದ್ರಿ ನಾನು. ಆಕಿ ಹೋಗಾಕ ಮನಸ ಇಲ್ರಿ. ಸುಮ್ಮನೆ ಬೈತಂತ ಹೇಳಕ್ಕಷ್ಟೇ. ಎಲ್ಲ ಮನ್ಸು ಎಲ್ಲಿ ತೆಗೀರಿ, ಈಗ ಅಂಗಡಿಯಾಗ ಏನ್ ಮಾಡತ್ತಾರೆ, ಇವ್ ಏನ್ ಮಾಡತ್ತಾರೆ ಅಂತೇಳಿ. ಹಂಗ ಮತ್ತೆ ಹುಡುಗರೇ 5 ದಿನ ಮಟನ ಮತ್ತು ವರ್ಷ ರೂಢಿ ಆಗ್ಬಿಡತ್ತ ಅವರಿಗೆ. ನಾವು ಹಂಗ ಮಾಡಿದ್ವಿ. ತಪ್ಪ, ನಾವು ಹಂಗ ಮಾಡ್ತಿದ್ವಿ. ನಮ್ಗೆ ಇದು ಆಕತ್ತೆ. ಈಗ ಲಗಲ್ ಹೋಗಿ ಕೆಲಸ ಮುಗಿಸ್ಕೋಬೇಕು, ಅಂಗಡಿ ಕಡೆ ಹೋಗ್ಬೇಕು ಅನಿಸ್ತದೆ ನಮ್ಗೆ ಈಗ. ಹಂಗೆ ಮತ್ತು ಅವಕ್ಕೂ ಆಸೆ. ಮತ್ತು ಆರಾಮ್ ಹಚ್ಚ್ರಿ, ನಾ ರೊಟ್ಟಿ ಮಾಡ್ತೇನೆ. ರೊಟ್ಟಿ ಮಾಡಾಕಂತೆ ನಾನು. ಆಮೇಲೆ ಇಲ್ಲಿ ಪಲ್ಯ ಕಲ್ಸನಕ್ಕೆ ಕುದಿಯಕ್ಕೆ ಹಾಕೀನಿ. ಅವು ಕುದಿಯಾಗತ್ತವು. ಲಗು ರೊಟ್ಟಿ ಮಾಡಿ ಆಮೇಲೆ ಪಲ್ಯ ಮಾಡ್ತೇನೆ. ರೊಟ್ಟಿ ಮಾಡೋದಂತ್ರಿ ಈಗ ಕಂಪ್ಲೀಟ್ ಆತ್ರಿಪ್ಪ. ಪಲ್ಯ ಒಂದು ಮಾಡ್ಬೇಕು ನೋಡ್ರಿ. ಈಗ ಜೋಳ ಮನೆ ತಂದಿದ್ನಲ್ಲ ಅವ ನೋಡ್ರಿ ಎಷ್ಟು ಮಸ್ತಾಗಿ ರೊಟ್ಟಿ. ಹಿಂದಾತ್ರಿ सोना सोना क्या कर रहे हैं? आटके सामान खेल रहे क्या? बांधे तो रे अम्मा तो अये ओए हमारे घर में जरा है अम्मा दो. हमारे घर में जरा है या बांधे दो अम्मा.
अय आमा छोटी है तू अय नहीं ले माँ जरा छया उन्हें बड़ी है कहते देख एकली झाड़ू मारो एकली भांडे दो आमा तू कौन भांडे धोते हाँ सर उन्हें देख उन्हें काम करने का इरम ये स्कूल का कब जाते हैं आज जाते हैं छोड़ माँ सोनू पढ़ेंगी छोड़ो माँ नीचे उतर अम्मू गई क्या कुक गई ರೊಟ್ಟಿ ಮಾಡಿದ್ದೆ ತವಿ ಮೇಲೆನೇ ಈಗ ನಾನು ಬೆಂಡೆಕಾಯಿ ಫ್ರೈ ಮಾಡ್ಕೊಳತ್ತೇನೆ ರೀ ಇವು ಎಳೆ ಬೆಂಡೆಕಾಯಿ ಗುರುವಾರ ತನಕ ತೊಗೊಂಬಂದಿದ್ನಲ್ಲ ರೀ ಇದೇ ಥರನ ತೊಗೊಂಬರ್ತೀವಿ ನಾವು ದೊಡ್ಡ ತೊಗೊಂಬರಂಗಿಲ್ಲರಿಪ್ಪ ಯಾಕಂದ್ರೆ ಪಲ್ಯ ಜಾಸ್ತಿ ಮಾಡಂಗಿಲ್ಲ ರೀ ನಾವು ಬೆಂಡೆಕಾಯಿದೆ ಈ ಥರ ಫ್ರೈನ ಮಾಡಿಬಿಡ್ತೀವಿ ರೀ ಇವು ಹುಡುಗರು ಭಾಳ ಇಷ್ಟಪಟ್ಕೊಂಡು ತಿಂತಾರೆ ಆಮೇಲೆ ನಮಗೂ ಭಾಳ ಇಷ್ಟ ರೀ ಹಂಗಾಗಿ ಈಗ ಇದ್ರೊಳಗೆ ಜೀರಿಗೆ ಪುಡಿ ಉಪ್ಪು ಖಾರ ತುಂಬಿನಿ ರೀ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿನಿ ರೀ ಅದು ಎಣ್ಣೆಕಾಯಿ ತಂದ್ರೆ ಫ್ರೈ ಮಾಡ್ಕೊಳ್ಳೋಣ ಭಾಳ ಟೇಸ್ಟ್ ಆಗ್ತಾವ್ರಿ ಹೆಂಗೆ ರೆಡಿ ಅದ ನೋಡ್ರಿ ಮಸ್ತ್ ರೆಡಿ ಅದ ರೀ ಎಷ್ಟು ಚಂದ ಕಾಣತ್ತ ನೋಡ್ರಿ ಮೀನು ಸಿಕ್ಕಿದ ಮೇಲೆ ಭಾರಿ ಕಾಣತ್ತದ ಮಕ್ಕನ ಮತ್ತು ಇನ್ನೊಂದು ಥರ ಮಾಡಾಕತ್ತಾರ ಇಲ್ಲಿನ ಸುಮ್ಮಿದ್ರ ನಾವು ಒಂದು ಅಂಡೆ ಹಾಕಿಬಿಡ್ಬೇಕ್ರಿ ಮಕ್ಕನದ್ದ ಅಲ್ಲ ಅನ್ನತ್ತೀನಿ ಸಕ್ಕರೆ ತಗೊಳ್ಳೋರೈತಲ್ಲ ಮಕ್ಕಳ ತಗೊಂತಾರೆ ಹೂ ತಗೊಂತಾರೆ ಕರೆಯೋದಕ್ಕೆ ನಾವು ಹೂವಿನ ವ್ಯಾಪಾರ ಗೀಪಾರ ಮಾಡಂಗಿಲ್ಲ ಈಗ ಗಿರಾಕಿ ಕೇಳ್ತಾರಲ್ಲ ಹೌದು ಹಿಂಗಾಗಿ ಅಂಗಡಿಯಾಗೆಲ್ಲ ಇಡೋಣಪ್ಪ ಅಂತೇಳಿ ನಮ್ಮವ್ರು ವಿಚಾರ ಮಾಡಿರ್ತಾರೆ ಅವು ಮಕ್ಕನದ ಜೋಡಿ ಮತ್ತು ಹೂ ಬೇಕಾರಿ ಹೂ ಹಾಕಿ ಕಟ್ಟಿ ಕೊಡ್ತಾರಲ್ಲ ಅದಕ್ಕೆ ಬೇಕವು ಅವ್ರು ಬೇರೆ ಅವ್ರು ಏನು ಕಟ್ತಾರಲ್ಲ ಪ್ರೊಫೆಷನಲ್ ಕಟ್ತಾರ ಅವ್ರು ಹಾಗಂಗ ಜಸ್ಟ್ ಗಿರಾಕಿ ಬಂದ್ರಪ್ಪ ಅಂತ ಹೇಳಿದ್ರೆ ಇಲ್ಲ ಅಂತ ಕಳಿಸ್ಬಾರ್ದು ಅಂತ ಹೇಳಿ ಇವೆಲ್ಲ ಮಾಡೋದು ನಾವು ಈ ಮಳೆ ಇವತ್ತು ಚಲೋ ಆಗಲಿಲ್ಲ ಅಂದ್ರೆ ನಾನು ನಮ್ಮ ಅಕ್ಕ ಒಂದು ಪ್ಲಾನ್ ಮಾಡಿದ್ವಿ ಮಿರ್ಚಿ ಬಜ್ಜಿ ಅಂಗಡಿ ಗಿರ್ಮಿಟ್ಟಿಂದ ಮಿರ್ಚಿ ಬಜ್ಜಿ ಅಂಗಡಿ ಇಟ್ರಾತಂತೇಳಿ ಈ ಮಳಿನ ಚಲೋ ಆತಲ್ರಿ ಅದ್ ಕಡೆ ಬಾಜು ಪಲಂಗ್ ಹಾಕಿ ಒಂದು ಟೆಂಟ್ ಹೊಡ್ಕೊಂಡು ನಾನು ಇಡನ್ ತಗೊಳಪ್ಪ ಅಂತಂದು ಹೇಳಿದ್ವಿ ನಾವು ಏನಿದೆ ಮಸ್ತ್ ಪೇಪರ್ ಹಾಕತ್ ನಮ್ದು ಸಕ್ಕರೆ ಅಂಗಡಿಗೆ ನಮ್ಗೆ ಡಬಲ್ ಹಾಕತ್ತೆ ಯಾಕಂದ್ರೆ ಅಲ್ಲಿ ತಿನ್ನೋರ ಭಾಳ ಅದಾರ ಸಕ್ಕರೆ ಅಂಗಡಿ ಅಂದ್ರೆ ರೊಕ್ಕ ತಗೊಳದ ಈ ಕಡೆ ನಮ್ಮ ಗಲ್ಲದ ಬರ್ತದ ಒಬ್ಬ ಲಗುಲಗೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕ್ರಿ ಅಂಗಡಿಗೆ ಅಮ್ಮ ಯಾಕಂದ್ರೆ ಲಗುನ ಬಾರ್ವಾ ಅಂತಂದು ಹೇಳಿದ್ರು ಆಮೇಲೆ ಸಬ್ಸ್ಕ್ರೈಬರು ಬರತ್ತಾರೆ ಉಡಿ ತುಂಬಿಸ್ಕೊಳಕ್ಕೆ ಕಮೆಂಟ್ ಮಾಡಿದ್ದೆ ಆಮೇಲೆ ಇನ್ನೊಂದು ಸ್ವಲ್ಪ ಜನ ಹೆಂಗೆ ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಯಾವಾಗ ತುಂಬಿಸ್ಬೇಕ್ರಿ ಅಂಥೇಳಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಆಮೇಲೆ ಇನ್ನೊಂದು ಕೆಲವು ಮಂದಿ ಹೆಂಗಪ್ಪ ಅಂತಂದು ಹೇಳಿದ್ರೆ ಅದು ಎದ್ರ ಸಂಬಂಧ ತುಂಬಿಸ್ತಾರೆ ಸ್ವಲ್ಪ ನಮಗೂ ಹೇಳ್ರಿ ಅಂತಂದು ಹೇಳಿ ಕಮೆಂಟ್ ಮಾಡಿದ್ದೆ ಈಗ ನೋಡ್ರಿ ಉಡಿ ಕಟ್ಟಿಸೋದು ಅಂತಂದು ಹೇಳಿದ್ರೆ ಈಗ ಮಕ್ಕಳಾಗ್ಲಿಲ್ದವ್ರು ಇರ್ತಾರೆ ಆಮೇಲೆ ಮನೆ ಇಲ್ದವ್ರು ಇರ್ತಾರೆ ಅವತ್ತೇನಾದರೂ ಕೋರ್ಟು ಕಚೇರಿ ಕೇಸ್ ಇರ್ತೈತಿ ಏನಾದರೂ ಒಟ್ಟು ಪ್ರಾಬ್ಲಮ್ ಇರ್ತೈತಲ್ಲ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿ ಅಂತಂದೇಳಿ ಬೇಡ್ಕೊಂಡು ಇಲ್ಲೇ ಬಂದು ತುಂಬಿಸ್ಬೇಕನ್ನೋದೇನಿಲ್ಲ ರೀ ನೀವು ಎಲ್ಲಿ ಇರ್ತೀರಿ ನೋಡ್ರಿ ಅಲ್ಲಿ ಕುತ್ಕೊಂಡು ನೀವು ಆ ದೇವ್ರ ಹೆಸರು ತೊಗೊಂಡು ನೀವು ತುಂಬಿಸಿದ್ರು ನಡಿತೈತ್ರಿ ಹಂಗೆ ತುಂಬಿಸಿದ್ರಪ್ಪ ಅಂತಂದು ಹೇಳಿದ್ರೆ ಅದು ವರ್ಷ ತುಂಬಿಡೋದ್ರಾಗ ಆಕತಿ ಅಂತಂದು ಹೇಳಿ ಯಾಕಂದ್ರೆ ಈಗ ನಾವಂತರೂ ನಂಬಿಕೆ ಇಟ್ಕೊಂಡು ತುಂಬ್ತೀವ್ರಿ ದೇವ್ರ ಮೇಲೆ ಈಗ ಈಗ ಹೋದ ವರ್ಷನ ಭಾಳ ಜನ ತುಂಬಿದವ್ರು ಈ ವರ್ಷ ಬರತ್ತಾರೆ ಎಲ್ಲ ನಮ್ಮ ಹರಕೆ ಆಗೈತ್ರಿಪ್ಪ ಹಂಗಾಗಿ ನಾವು ಹರಕೆ ಈಡೇರ್ಸಕ್ಕೆ ಬರತ್ತೀವಿ ನಾವು ಅಂತಂದೇಳಿ ಈಗ ಇನ್ನೂ 4 ದಿನ ಟೈಮ್ ಐತ್ರಿ ಎಲ್ಲರೂ ಬರ್ತಾರೆ ಮತ್ತು ನಿನ್ನೆನೂ ನೋಡ್ರಿ ದಾವಣಗೆರೆ ಆಮೇಲೆ ಮತ್ತು ಅದೋ ಊರ್ಲಿಂತ್ರ ಬಂದು ತುಂಬಿಸಿ ಹೋದ್ರಿ ರಾತ್ರಿ ಬಂದಿದ್ರಿಪ್ಪ ಅದು ಕಾರ್ ತೊಗೊಂಡು ಅದು ಮಕ್ಕಳಾಗಲಿಲ್ಲ ಸಂಬಂಧ ಬಂದು ತುಂಬಿಸ್ಕೊಂಡು ಹೋದ್ರಿ ಉಡಿನ ಹಂಗೆ ಇರ್ತಾವ್ರಿ ಅವೆಲ್ಲ ಆಮೇಲೆ ಕೇಳಿದ್ರಂತಂದು ಈಗ ವಿಡಿಯೋದೊಳಗೆ ಹೇಳೋದು ಯಾಕಂದ್ರೆ ನಮ್ಮಿಂತ್ರ ಒಂದು ಏನೋ ಹೆಲ್ಪ್ ಆಕತ್ತೆ ಚಲೋ ಆಕತ್ತೆ ಅಂದ್ರೆ ಅಷ್ಟೇ ಸಾಕಲ್ರಿ ನಮಗೂ ಅದ ಭಾಳ ಖುಷಿ ಆಗೋದ್ರಿ ಸೊ ಹಾಗಾಗಿ ಹೇಳಿದ್ವಿ ನೋಡ್ರಿ ನಿನ್ನೆಲಿಂತ್ರ ಚಲೋ ಆಗೈತಿ ಮತ್ತು ಶುಕ್ರವಾರ ಮಟನೂ ಇರ್ತೈತೆ ರೀ ಇದು ತುಂಬಿಸೋದು ನೀವು ಯಾವಾಗ ಬೇಕು ನೋಡ್ರಿ ಅವಾಗ ತುಂಬಿಸ್ಬೋದ್ರಿ ಉಡಿ ಕಟ್ಟಿಸ್ಬೋದ್ರಿ ಆಮೇಲೆ ಇದು ಆರಾಮಿಲ್ದವ್ರಿ ಈಗ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿರ್ತೈತಿ ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಇರ್ತೈತಿ ಭಾಳ ಎಲ್ಲಿ ದವಾಖಾನೆ ತೋರಿಸಿದ್ರೂ ಕಡಿಮೆ ಆಗ್ತಿರಂಗಿಲ್ಲ ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ
ಕುದುರೆ ಕೊಡ್ತೀವಿ ನಾವು ಅಂತಂದು ಹೇಳಿ ಬೇಡ್ಕೊತಾರೆ. ಕುದುರೆ ಆಮೇಲೆ ಉಡಿನೂ ಕಟ್ಟಿಸ್ತೀವಿ. ಇಲ್ಲಿ ನಮ್ಮ ಮನೆಯವ್ರ ಮನೆ ಹತ್ರ ಮಕ್ಕಳೂ ಕೊಡ್ತೀವಿ ಅಂತಂದೇಳಿ ಎಲ್ಲ ಬೇಡ್ಕೊತಾರೆ. ನಮಗೆ ಮುಂದಿನ ವರ್ಷ ಅನ್ನೋದ್ರಾಗ ಎಲ್ಲದು ನಮ್ಮ ಏನರಪ್ಪ ಅಂದ್ರೆ ಆರಾಮ್ ನಿಂತ್ರಿ ಹೇಳ್ರಿ, ನಮ್ಗೆ ಕುದುರೆ ಇಟ್ಟಂಗೆ ಇಡಪ್ಪ ದೇವ್ರಿ ಅಂತೇಳಿ ಬೇಡ್ಕೊಂಡು ನಾವು ಕುದುರೆ ಕೊಡ್ತೀವಿ ಅಂತಂದು ಹೇಳಿ ಬೇಡ್ಕೊಂಡರು ಕೊಡ್ತಾರೆ ರೀ. ಹೀಗೆಲ್ಲ ಇರ್ತವ್ರಿ. ಒಟ್ಟು ಅವರು ಏನೋ ಒಂದು ಪ್ರಾಬ್ಲಮ್, ಈಗ ಜನ ಅಂದಮೇಲೆ ಈಗ ಪ್ರಾಬ್ಲಮ್ ಇದ್ದೇ ಇರ್ತದೆ ರೀ ಎಲ್ಲರಿಗೂ. ಒಂದು ಏನಾದರೂ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ಮು, ಮನೆಗೆ ಏನಾದರೂ ಒಬ್ಬರಿಗೆ ಮದುವೆ ಆಗ್ತಿರಂಗಿಲ್ಲ, ಮಕ್ಳು ಆಗ್ತಿರಂಗಿಲ್ಲ, ಇಂಥ ಪ್ರತಿಯೊಂದು ಕಾರಣಕ್ಕೂ ತುಂಬಿಸ್ತಾರೆ. ಸೊ ಹಾಗಾಗಿ ನಾನು ಹೇಳಾಕತ್ತೀನಿ ರೀ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.